ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಚೆಕ್ ಅನ್ನ ನೀಡುವಾಗ ಈ ತಪ್ಪುಗಳನ್ನ ಮಾಡಿದ್ರೆ ನಿಮಗೆ ಜೈಲು ಶಿಕ್ಷೆ ಆಗ್ಬಹುದು. ಹಾಗಾಗಿ ನೀವು ಈ ತಪ್ಪುಗಳನ್ನ ಮಾಡಲೇಬಾರದು. ಸೊ ಹಾಗಾದ್ರೆ ಯಾವಾಗ ಎಲ್ಲ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಚೆಕ್ ಬೌನ್ಸ್ ಆಗಲು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಖಾತೆಯಲ್ಲಿ ಸಾಕಷ್ಟು ಹಣ ಕೂಡ ಇಲ್ಲದಿರುವುದಾಗಿರ್ತದೆ. ನೀವು ನೀಡಿದ ಚೆಕ್ ಮೊತ್ತಕ್ಕಿಂತ ಕಡಿಮೆ ಹಣ ನಿಮ್ಮ ಖಾತೆಯಲ್ಲಿದ್ರೆ ಬ್ಯಾಂಕ್ ಅದನ್ನ ತಿರಸ್ಕಾರ ಮಾಡುತ್ತೆ. ಸೊ ಇದು ಕಾನೂನು ಕ್ರಮಕ್ಕೆ ನೇರ ದಾರಿಯಾಗಲಿದೆ. ಅದೇ ರೀತಿ ಬ್ಯಾಂಕ್ ದಾಖಲೆಗಳಲ್ಲಿರುವ ನಿಮ್ಮ ಸಹಿಗೂ ಮತ್ತೆ ಚೆಕ್ ಮೇಲೆ ಮಾಡಿದ ಸಹಿಗೂ ಕೂಡ ವ್ಯತ್ಯಾಸವಿದ್ರೆ ಚೆಕ್ ಅಮಾನ್ಯ ಅಂತ ಹೇಳಿ ಆಗುತ್ತೆ. ಸೊ ಉದ್ದೇಶಕ್ಕೆ ಪೂರ್ವಕವಾಗಿ ಸಹಿ ಬದಲಿಸಿ ಚೆಕ್ ನೀಡುವುದು ಕೂಡ ವಂಚನೆ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಅದೇ ರೀತಿ ಚೆಕ್ ಮೇಲೆ ಯಾವುದೇ ಕಾರಣಕ್ಕೂ ತಿದ್ದಬಾರದು. ಹೆಸರು, ಮೊತ್ತ ಅಥವಾ ದಿನಾಂಕವನ್ನ ತಿದ್ದಿ ಬರೆದ್ರೆ ಅಂತಹ ಚೆಕ್ಗಳನ್ನ ಬ್ಯಾಂಕ್ ಕೂಡ ಸ್ವೀಕಾರ ಮಾಡೋದಿಲ್ಲ. ಒಂದು ವೇಳೆ ತಪ್ಪಾದ್ರೆ ಹೊಸ ಚೆಕ್ ಬಳಸುವುದು ಕೂಡ ಉತ್ತಮ. ಅದೇ ರೀತಿ ಚೆಕ್ ನಲ್ಲಿ ಮೊತ್ತವನ್ನ ಬರೆಯುವಾಗ ಅಂಕಿಗಳಲ್ಲಿ ಮತ್ತೆ ಅಕ್ಷರಗಳಲ್ಲಿ ಒಂದೇ ಇರಬೇಕು. ಇವೆರಡರ ನಡುವೆ ವ್ಯತ್ಯಾಸ ಕಂಡು ಬಂದ್ರೆ ಬ್ಯಾಂಕ್ ವ್ಯವಹಾರವನ್ನ ಸ್ಥಗಿತ ಮಾಡುತ್ತೆ. ಅದೇ ರೀತಿ ಚೆಕ್ ಮೇಲೆ ಹಾಕಿದ ದಿನಾಂಕದಿಂದ ಕೇವಲ 3 ತಿಂಗಳು ಮಾತ್ರ ಚೆಕ್ ಚಾಲ್ತಿಯಲ್ಲಿರುತ್ತೆ. ಅವಧಿ ಮುಗಿದ ನಂತರ ಚೆಕ್ ನೀಡಿದ್ರೆ ಅದು ಕೇವಲ ಕಾಗದದ ತುಂಡು ಕೂಡ ಆಗಿರುತ್ತೆ. ಹಾಗೆಯೇ ಮುಂದಿನ ದಿನಾಂಕದ ಚೆಕ್ ನೀಡುವಾಗಲೂ ಕೂಡ ಎಚ್ಚರಿಕೆ ಅಗತ್ಯ. ಒಂದು ವೇಳೆ ಚೆಕ್ ಬೌನ್ಸ್ ದಾಖಲಾದ್ರೆ 2 ವರ್ಷದ ಒಳಗೆ ಜೈಲು ಶಿಕ್ಷೆ, ಅದೇ ರೀತಿ ದಂಡವನ್ನ ಕೂಡ ನೀವು ಪಾವತಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.